ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತಹು. ಒಂದು ದಿನ ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಬಳಿ ಬಂದು ಒಬ್ಬ ಸಹಾಬಿ ಹೇಳುತ್ತಾರೆ, ಯಾ ರಸೂಲಲ್ಲಾ, ನನಗೆ ಕೆಟ್ಟ ಆದ ಆಲೋಚನೆಗಳು ನನ್ನ ತಲೆಯಲ್ಲಿ ಸದಾ ಓಡುತ್ತಾ ಇರುತ್ತವೆ. ನಾನು ಇದರಿಂದ ತುಂಬ ಪರೇಶಾನಾಗಿದ್ದೇನೆ. ನಾನು ಏನು ಮಾಡಲಿ ಎಂದು ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ಆ ಸಹಾಬಿ ಕೇಳಿದಾಗ, ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಅವರಿಗೆ ಹೇಳಿದ ಮಾತು ಏನು ಎಂದರೆ, ಆಗ ಆ ಸಹಾಬಿಗೆ ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಬಾತ್ರೂಮ್ ಒಳಗಡೆ ಹೋಗುವಾಗ ಈ ದುವಾವನ್ನು ಹೇಳಿ ಒಳಗಡೆ ಹೋಗು ಎಂದು ಈ ದುವಾವನ್ನು ಕಲಿಸುತ್ತಾರೆ. ಅದು ಯಾವ ದುವಾ? ನಾವು ಯಾವ ರೀತಿ ಬಾತ್ರೂಮ್ ಒಳಗಡೆ ಹೋಗಬೇಕು, ಬಾತ್ರೂಮ್ ಒಳಗೆ ಅಂಥದ್ದೇನಿದೆ ಎಂದು ನಾವು ಯೋಚಿಸಿದರೆ, ಬಾತ್ರೂಮಿನಲ್ಲಿ ಶೈತಾನಿನ ಒಂದು ಮನೆಯಾಗಿದೆ ಬಾತ್ರೂಮ್. ಜಿನ್ನಾತ್ ಮತ್ತು ಜಿನ್ನಿ ಎರಡೂ ಬಾತ್ರೂಮ್ ಒಳಗೆ ವಾಸಿಸುತ್ತಿರುತ್ತವೆ. ಅಂತಹ ಜಾಗದಲ್ಲಿ ನಾವು ಹೋಗಬೇಕಾದರೆ ಅಲ್ಲಾಹನ ರಕ್ಷಣೆಯನ್ನು ಪಡೆದು ನಾವು ಒಳಗೆ ಹೋದಾಗ ನಮ್ಮ ಮನದಲ್ಲಿ ಬರುವಂತಹ ಕೆಟ್ಟ ಆಲೋಚನೆಗಳು, ನಾವು ಪಾಪದತ್ತ ಹೋಗುವಂತಹ ಆಲೋಚನೆಗಳಿಂದ ನಾವು ದೂರ ಇರಬಹುದು. ಆ ದುವಾ ಯಾವುದು ಎಂದರೆ, ಅಲ್ಲಾಹುಮ್ಮ ಇನ್ನಿ ಔಜು ಬಿಕ ಮಿನಲ್ ಕುಬ್ಸಿ ವಲ್ ಕಬಾಯಿಸ್ ಎಂದು ನಾವು ಎಡಗಾಲನ್ನು ಮೊದಲಿಗೆ ಬಾತ್ರೂಮ್ ಒಳಗೆ ಇಟ್ಟು ನಾವು ಪ್ರವೇಶ ಮಾಡಬೇಕು. ಹೀಗೆಂದರೆ, ಯಾ ಅಲ್ಲಾ, ಒಳಗೆ ಇರುವಂತಹ ಎಲ್ಲ ಕೆಟ್ಟ ಶಕ್ತಿಗಳಿಂದ ನನಗೆ ರಕ್ಷಣೆ ನೀಡು ಎಂದು ನಾವು ಅಲ್ಲಾಹನಿನಲ್ಲಿ ಈ ದುವಾ ಮಾಡಿ ಒಳಗೆ ಹೋದಂತೆ. ನಾವು ಈ ರೀತಿ ಮಾಡಿ ಎಡಗಾಲನ್ನು ಇಟ್ಟು ಒಳಗೆ ಹೋದರೆ ಆ ಶೈತಾನ್, ಆ ಜಿನ್ ಮತ್ತು ಜಿನ್ನಾತ್ಗಳಿಗೆ ಅಲ್ಲಾಹನು ಅವರ ಕಣ್ಣುಗಳ ಮೇಲೆ ಪರದೆಯನ್ನು ಹಾಕುತ್ತಾನೆ. ನಾವು ಅವರಿಗೆ ಕಾಣುವುದಿಲ್ಲ. ಎಷ್ಟೋ ಇದೇ ರೀತಿ ಅಲ್ಲಾಹನ ಮಕ್ಲೂಕ್ಗಳು ಇವೆ. ಅವು ನಮ್ಮನ್ನು ತೊಂದರೆ ಕೊಡದಂತೆ ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ನಮಗೆ ದುವಾಗಳನ್ನು ಕಲಿಸಿಕೊಟ್ಟಿದ್ದಾರೆ. ನಾವು ಇದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳದೆ ನಾವು ನಿರ್ಲಕ್ಷ್ಯ ಮಾಡಿ ನಮ್ಮ ಬದುಕನ್ನು ನಾವೇ ಕಠಿಣ ಮಾಡಿಕೊಳ್ಳುತ್ತೇವೆ. ಹಾಗಾಗಿ ನಾವು ಈ ರೀತಿ ಮಾಡದೆ ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿರುವ ರೀತಿಯಲ್ಲಿ ನಾವು ಜೀವನ ಮಾಡಿದರೆ ನಮ್ಮ ಜೀವನ ತುಂಬ ಸುಲಭವಾಗುತ್ತದೆ. ಅಷ್ಟೇ ಅಲ್ಲ, ಬಾತ್ರೂಮ್ ಜಿನ್ ಮತ್ತು ಜಿನ್ನಾತ್ಗಳ ಮನೆಯಾಗಿರುವುದರಿಂದ ಅದನ್ನು ನಮ್ಮ ಕೆಲಸ ಮುಗಿದ ನಂತರ ಅದನ್ನು ತೆರೆದೇ ಇರಬಾರದು. ಅದನ್ನು ಯಾವತ್ತೂ ಮುಚ್ಚಿರಬೇಕು. ಮತ್ತು ಆ ಬಾತ್ರೂಮ್ಗಳಲ್ಲಿ ನಮ್ಮ ಬಟ್ಟೆಗಳನ್ನು ಜಾಸ್ತಿ ಹೊತ್ತು ನಾವು ಅಲ್ಲಿ ಇಡಬಾರದು. ಅದನ್ನು ಬೇಗ ಅಲ್ಲಿಂದ ತೆಗೆದು ಹಾಕಬೇಕು.